ಮೂಡ ಪ್ರಕರಣ ಪಿಎಂಎಲ್ಎ ಕೇಸ್ ಅಲ್ಲ, ಯಾವುದೇ ಮನಿ ಲ್ಯಾಂಡರಿಂಗ್ ನಡೆದಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಇಡಿ ಎಂಟ್ರಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಡ್ ಮಾಡಿದಾಗ ಯಾವುದೇ ಹಣ ಸಿಕ್ಕಿಲ್ಲ. ಈಗ ನನ್ನ ಮೇಲೂ ಎನ್ಕ್ವೈರಿ ಮಾಡಿದಾರಪ್ಪ, ಇಡಿಯು ನನ್ನ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನ ಕೋರ್ಟವರು ಸಲ್ಲಿಸಿದ ಮೇಲೆ ಕೊನೆಗೆ ಕೋರ್ಟವರು ಡಿಸಿಷನ್ ತೊಗೊಂಡು ಏನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಇವರೇನಾದಿದ್ರೆ ಇನ್ನೂ ಚಾರ್ಜ್ ಶೀಟ್, ಯಾಕೆಂದರೆ ಫಸ್ಟು PMLA ಕೇಸ್ ಅಲ್ಲ, ಅಲ್ಲಿ ಯಾವುದು ಮನಿ ಹಣ ದುಡ್ಡು ತೊಗೊಳ್ಳೋದು ದುಡ್ಡು ಕೊಡೋದು ವ್ಯವಹಾರ ಏನೂ ನಡೆದಿಲ್ಲ. ಇಲ್ಲ ಯಾವುದಾದ್ರು ರೇಡ್ ಮಾಡಿದಾಗ ದುಡ್ಡು ತಗಲಾಕೊಂಡಿಲ್ಲ. ಇನ್ನು ಮನಿ ಎಲ್ಲ ಅಂಟ್ರಾಯ್ತು. ಅಡ್ಮಿನಿಸ್ಟ್ರೇಷನ್ ವಿಚಾರ ಇದೆ. ಅಡ್ಮಿನಿಸ್ಟ್ರೇಷನ್ ಅವ್ರು ಕೇಳ್ಕೋಬೇಕು, ಏನಪ್ಪ ನೀವೇನು ಮಾಡಿದ್ದೀರಿ ಅಂತ ಅವ್ರು ಮಾಡ್ತಾಯಿದ್ದಾರೆ. ಇದನ್ನು ಎಲ್ಲ ಪೇಪರಲ್ಲೆಲ್ಲ ಈ ರೀತಿ ಕೊಟ್ಬಿಟ್ಟು ಲೀಕ್ ಮಾಡಿ ನೀವೇ ಬರೆದ್ಬಿಟ್ಟು ಬೇರೆ ತನಿಖೆಯವ್ರನ್ನ ನೀವು ಹಿಂಗೆ ಮಾಡಿ ಅಂತ ಇನ್ನೊಂದು ಸಂಸ್ಥೆಗೆ, ನನಗೆ ಹೊಸ್ಸಾಗಿದ್ದನ್ನು ನಾನು ನೋಡ್ತಾ ಇದ್ದೀನಿ. ನನ್ನ ಅನುಭವದಲ್ಲಿ ಇದೆಲ್ಲ ಹೊಸ್ಸಾಗಿ ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ಜನ ಉತ್ತರ ಕೊಡ್ತಾರೆ, ನಾವು ಉತ್ತರ ಕೊಡ್ತೀವಿ. ಇನ್ನು BS ಯಡಿಯೂರಪ್ಪ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡಿ ಅಧಿಕಾರಿಗಳು ಪುರಾವೆ ಇಲ್ಲದೆ ಮಾತಾಡಲ್ಲ, ಸೈಟ್ಗಳನ್ನ ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಅಪರಾಧ ಮಾಡಿ ವಾಪಸ್ ಕೊಡೋದು ಬೇರೆ ವಿಚಾರ, ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ. ಬಹಳಷ್ಟು ಹಗರಣಗಳು ಈ ವಿಷಯಗಳೆಲ್ಲ ಬರ್ತಾ ಇದೆ. ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡ ಹಗರಣದ ಬಗ್ಗೆ ಎಲ್ಲ ತಿಳಿಸಿದ್ದೀರಾ. ಒಂದು ಸರಿ ಅಪರಾಧ ಮಾಡಿದ ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ. ಆದರೆ ಇದು ಕೇವಲ ಅಷ್ಟೇ ಅಲ್ಲ, ಸಾವಿರಾರು ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ, ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ED ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಲ್ಲದೆ ಅವ್ರು ಮಾತನಾಡೋದಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ ಕಾದು ನೋಡೋಣ. ಭಾಳಷ್ಟು ಹಗರಣಗಳು ಈ ವಿಷಯಗಳೆಲ್ಲ ಬರ್ತಾ ಇದೆ. ಎಲ್ಲ ಪೂರ್ಣ ಮಾಹಿತಿಗಳನ್ನು ನೀವೇ ಮಾಧ್ಯಮದವರೇ ಮೂಡ ಹಗರಣದ ಬಗ್ಗೆ ಎಲ್ಲ ತಿಳಿಸಿದ್ದೀರಾ. ಒಂದು ಸರಿ ಅಪರಾಧ ಮಾಡಿದ ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ. ಆದರೆ ಇದು ಕೇವಲ ಅಷ್ಟೇ ಅಲ್ಲ, ಸಾವಿರಾರು ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ, ಅವರು ಹೇಳಿಕೆಯನ್ನು